ಸಚಿವರು ಹೇಳಿದಾಗೆ ನೀರು ಇಲ್ಲ ಅಲ್ಲಿ ಬಿಡಕ್ಕೆ. ಯಾಕಂದ್ರೆ ನೀರು ಇದ್ದಿದ್ರೆ ಅದ್ರ ಸಮಾಚಾರ ನೀರು ಇಲ್ವಲ್ಲ. ಗೊತ್ತಿದ್ರು ಯಾಕೆ ಸರ್ ಈ ತರ ಆದೇಶ ಹೊರಡಿಸ್ತಾರೆ ಇವರು? ನೋಡ್ಬೇಕಲ್ವಾ, ಎರಡು ರಾಜ್ಯನೂ ಒಂದೇ ಕಣ್ಣಲ್ಲಿ ನೋಡ್ಬೇಕಲ್ವಾ? ನೋಡ್ಬೇಕು ಹೌದು, ಆದ್ರೆ ಪರಿಸ್ಥಿತಿ ಯಾರೂ ಇಲ್ಲ. ಅವ್ರದ್ದು ಏನಿದೆ ಅದನ್ನು ಮೊದಲೇ ಹೇಳಿಬಿಡ್ತಾರೆ. ನೀರು ಇಲ್ಲ ಅಲ್ಲಿ. ಮತ್ತೆ ತಮಿಳ್ನಾಡಿಗೆ ಇದು ಎಣ್ಣೆ ಬೆಳೆಗೋಸ್ಕರ ನೀರು ಬೇಕು ಅಂತ ಅವ್ರು ಕೇಳ್ತಾ ಇರೋದು. ಬೆಳೆಗಿನ್ನ ಮುಖ್ಯ ಜೀವನ ಮುಖ್ಯ ಅಲ್ಲ, ಮೊದಲು ಕುಡಿಯಕ್ಕೆ ನೀರು ಬೇಕು. ನಮ್ಗೆ ಆಗಿ ಉಳಿದ್ರೆ ಕೊಡೋದು ಕರೆಕ್ಟಾದ ಮಾರ್ಗ ಅನಿಸುತ್ತೆ. ಆ CWRCಗೆ ಯಾಕೆ ಸರ್ ಈ ವಿಚಾರ ಬಗ್ಗೆ ಗೊತ್ತಾಗಲ್ಲ? ಯಾಕಂದ್ರೆ ಎರಡೂ ಇವರು ಕಾವೇರಿ ನದಿ ನೀರನ್ನು ನಿಯಮದವರು ಎರಡೂ ನೋಡಿಕೊಂಡು ಒಂದು ಆದೇಶ ಹೊರಡಿಸ್ಬೇಕು. ಅದು ಬಿಟ್ಟು ಏಕಾಏಕಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡೋದು ತಪ್ಪಲ್ವಾ ಸರ್? ಕಣ್ಣಿಗೆ ಬೆಣ್ಣೆ ಸುಣ್ಣ ಅಲ್ಲ, ಮುಖ್ಯವಾಗಿ CWRC ಅವರು ಏನಾದ್ರು ಆದೇಶ ಹೊರಡಿಸ್ಬೇಕಾದ್ರೆ ಅಲ್ಲಿನ ಪರಿಸ್ಥಿತಿ ತಿಳ್ಕೋಬೇಕು. ಮೊದಲು ತರಿಸ್ಕೋಬೇಕು, ಅಲ್ಲಿ ಏನಿದೆ, ನೀರಿನ ಮಟ್ಟ ಏನಿದೆ, ಮತ್ತು ಅಲ್ಲಿನ ರಿಕ್ವೈರ್ಮೆಂಟ್ ಏನಿದೆ ಅದೆಲ್ಲ ತಿಳ್ಕೊಂಡು ಕ್ರೋಢೀಕರಿಸಿ ಅವ್ರು ಹೇಳಿಕೆ ಕೊಡಬೇಕು. ಇಲ್ಲದಾದ್ರೆ ಈ ರೀತಿ ಸುಮ್ಮನೆ ಅನಾವಶ್ಯಕವಾಗಿ ಇಲ್ಲಿ ಮಂಡ್ಯದಲ್ಲಿ ಮಲ್ಕೊಳ್ಳೋದು, ಬೆಂಗಳೂರಲ್ಲಿ ಎದ್ದೇಳೋದು, ಈ ಥರದ್ದೆಲ್ಲ. ಈಗ ನಮಗೆಲ್ಲ ನೀರೇ ಬರ್ತಿಲ್ಲ ಕರೆಕ್ಟಾಗಿ. ಅಷ್ಟು ಮೋಸ ಆಗಿಲ್ಲ ಇನ್ನು ಬೆಂಗಳೂರಿನಲ್ಲಿ. ಸ್ವಲ್ಪ ವರುಣನ ಕೃಪೆಯಿಂದ ಇನ್ನೊಂದು ಸೆಪ್ಟೆಂಬರ್ ತನಕ ಮಳೆ ಆಶಿಸ್ಬೋದು. ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ. ನಮಗೆ ನೀರಿಲ್ಲ, ಮಳೆ ಇಲ್ಲ, ಬೆಳೆಗೂ ನೀರು ಬಿಟ್ಟಿಲ್ಲ. ದಯವಿಟ್ಟು ನೀರು ಬಿಡೋಕ್ಕೆ ಚಾನ್ಸ್ ಇಲ್ಲ. ಅದರಿಂದ ಅವ್ರು ಕೇಳೋದು ತಪ್ಪು. ಈ ಲಾಯರು ಒಂದು ಆಕ್ಟ್ ಮಾಡ್ಬೇಕಾಯ್ತು. ಏನಂತ, ಮಳೆ ಬಿದ್ದಾಗ ಆಗ ನೀರು ಬಿಡ್ತೀವಿ, ಮಳೆ ಇಲ್ಲದೆ ಹೋದಾಗ ನೀರು ಬಿಡಲ್ಲ ಅಂತ ಒಂದು ಆರ್ಡ್ರ್ ಮಾಡಬೇಕಾಯ್ತು. ಇದು ನಮ್ಮ ಗೌರ್ಮೆಂಟನ್ನು ಅವ್ರ ಗಮನಕ್ಕೆ ಮಾಡಿಲ್ಲ. ಅದರಿಂದ ಇವೆಲ್ಲ ಸಂಬಂಧಿಸ್ಕೋಬೇಕು. ಇದೆ ಸಂಬಂಧಿಸ್ಕೋಬೇಕು. ದಯಮಾಡಿ ಯಾವ ಕಾರಣಕ್ಕೂ ಕಾವೇರಿ ನೀರು ಬಿಡೋಕ್ಕೆ ಆಗಲ್ಲ ಸರ್. ಈ ತಮಿಳ್ನಾಡವ್ರಿಗೆ ನಮ್ ವಿಚಾರವಾಗಿ ಅಂದ್ರೆ ನೀರಿನ ವಿಚಾರ ಎತ್ಕೊಂಡ್ರೆ ಬೇಗ ರಿಯಾಕ್ಟ್ ಆಗ್ತಾರೆ ಕನ್ನಡಿಗರು ಅಂತ ಕೇಳಿಸ್ತಾ ಇರ್ತಾರ? ಇಲ್ಲ, ಆ ಭಾವನೆ ಇಲ್ಲ. ಅವರು ಮಾಮೂಲಿ ಏನೇನೋ ಇದು ಆಕ್ಟ್ ಮಾಡ್ಕೊಂಡಿದಾರಲ್ಲ, ಇಷ್ಟು TMC ನೀರು ಬಿಡಬೇಕು ಅಂತ. ಅದರಿಂದ ನಮ್ಮವರು ತುಂಬಿದ್ರೆ ಬಿಡ್ತಾ ಇದ್ರು. ತುಂಬಿಲ್ವಲ್ಲ, ನಮ್ಗೆ ನೀರಿಲ್ವಲ್ಲ, ಮಳೆ ಇಲ್ಲ. ಅದರಿಂದ ಹಿಂಗ್ ಬಿಡಕ್ಕಾಗುತ್ತೆ? ಎಲ್ಲಾದ್ರಲ್ಲೂ ನೋಡ್ತಾನೆ ಇದ್ದೀರಾ, ನೀರೆಲ್ಲ ಬತ್ತಿದೆ, ಒಂಚೂರಿಲ್ಲ. KRS ಅಲ್ಲೇ ನೀರಿಲ್ಲ. ಅದೆಲ್ಲರಿಗೂ ಗೊತ್ತಿದ್ದು ಇವ್ರು ಬೇಕು ಅಂತ ನಮ್ಮನ್ನ ಕೆಣಕ್ತಾ ಇರೋದು. ಯಾರೇ ತಮಿಳ್ನಾಡಿಗೆ ಫಸ್ಟ್ ಕೆಣಕೋದು ನಮ್ ಕರ್ನಾಟಕನ. ಯಾಕೆಂದ್ರೆ ಅದೇ ನೀವು ಮುಂಚೆ ಅದನ್ನ ಆಕ್ಟ್ ಮಾಡ್ಕೊಂಡಿದಿರಲ್ಲ ಬಿಡ್ಬೇಕು ಅಂತ. ನೀವೇನ್ ಮಾಡ್ಬೇಕು, ಲಾಯರ್ ಮುಖಾಂತರ ಮಳೆ ಹೋದಾಗ ಮಾತ್ರ ನಾವು ಬಿಡ್ತೀವಿ ಅಂತ ಒಂದು ಆಕ್ಟ್ ಮಾಡ್ಬೇಕು. ಅಲ್ಲ ಸರ್, ಇವ್ರು ಕೆಣಕೋದಕ್ಕೆ ಕರ್ನಾಟಕನ ಮುಖ್ಯಮಂತ್ರಿ ಫಸ್ಟ್ ಆಗಿ ಬರ್ತಿದ್ದಂಗೆನೆ ಕಾವೇರಿ ವಿವಾದ ಮಾಮೂಲಿ ಆಗ್ಬಿಟ್ರೆ ಇವರು ಅಲ್ಲಿ ತಮಿಳ್ನಾಡಲ್ಲಿ ಗಟ್ಟಿಯಾಗಿ ಕುತ್ಕೋಬಹುದು ಅಂತನಾ? ಹಂಗೆ ಆಗಿರೋದು ಇದು. ಅದೇ ಅದರಿಂದ ನಮ್ಗೆ ನೀರಿಲ್ಲ, ಬೆಳೆ ಇಲ್ಲ, ಆಮೇಲೆ ಮಳೆನೂ ಇಲ್ಲ. ದಯಮಾಡಿ ನೀರು ಬಿಡಕ್ ಚಾನ್ಸ್ ಇಲ್ಲ. ಇಲ್ಲವ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾವ ತರ ಆಗ್ಬೋದು? ಯಾವಾಗ ಬಂಗಾರ ಫೀಲ್ಡಲ್ಲಿ ಹೊಡೆದಿರಲ್ಲ ಹಂಗಾಗುತ್ತೆ. ಬಂಗಾರಪ್ಪ ಸರ್ ಅವಾಗಲೇ ಸುಗ್ರೀವಾಜ್ಞೆ ತಂದ್ರು ಬಿಡೋದೇ ಅಂತ ಹೇಳಿದ್ರು. ಈಗಲೂ ಹಂಗೆ ಮಾಡ್ತಾರೆ. ರಾಮಲಿಂಗ ರೆಡ್ಡಿ ಹೇಳಿದಾರೆ ಬಿಡಲ್ಲ ನಾನು ಅಂತ ಹೇಳಿದಾರ. ರಾಜೀನಾಮೆ ಕೊಟ್ಬಿಟ್ಟು ನೋಡೈತೆ. ನಮ್ಗೆ ಆಸೆ ಇಲ್ಲ ಅದಕ್ಕೆ ನೀರಾವರಿ ಬಗ್ಗೆ. ಪೋಸ್ಟಿಂಗ್ ಬಗ್ಗೆ ಆಸೆ ಪೋಸ್ಟ್ ಇಲ್ಲ, ಆ ನೀರಾವರಿ ಬಗ್ಗೆನೇ ಆಸೆ ಇಲ್ಲ ಯಪ್ಪಂಗೆ. ರಾಜ್ಯದ ಬಗ್ಗೆ ಯಾರಿಗ ಆಸೆ ಇಲ್ಲ? ಏನಿಲ್ಲ, ಬರ್ದ್ಬಿಟ್ಟು ಹೊಡಕ್ತಾನೆ. ಸರ್ ಈ ವಿಚಾರ ಬಗ್ಗೆ ರಾಮಲಿಂಗ ರೆಡ್ಡಿ ಸರ್ ಹೇಳಿರೋದು ಪೋಸ್ಟಿಂಗ್ ಬಗ್ಗೆ ಆಸೆ ಇಲ್ಲ ಅಂತ, ನೀರ್ ಬಿಡಲ್ಲ ಅಂತ ಅವ್ರು ಹೇಳಿಲ್ಲ. ಹೇಳಿದಾನೆ, ನೀರು ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದಾನೆ ಮೊನ್ನೆ. ಈಗ ಆದೇಶ ಅಲ್ಲಿಂದ CW ಆದೇಶ ಬಂದ ಮೇಲೆ ಬಿಡಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಇದೆ ಏನ ಹೇಳಿ? CWRC ಕಡೆಯಿಂದ ಬಂದಿರೋ ಆದೇಶವನ್ನ ಇವ್ರ ಪರಿಪಾಲಿಸಲೇಬೇಕು ಅಂತ ಹೇಳ್ತಾ ಇರೋದು ಸಚಿವರು. ಕೆಲವರು ನೋಡೋಣ ಅಂತ ಮುಖ್ಯಮಂತ್ರಿಗಳು ಕಾದ್ ನೋಡ್ತಾ ಇದಾರೆ. ಈ 3ನೇ ತಾರೀಕು ಸಭೆ ಇದೆ. ಅದೇ ನಾವ್ ಹೇಳ್ತಾ ಇಲ್ವಾ, ನಮ್ಗೆ ಬೆಳೆಗೆ ನೀರಿಲ್ಲ, ಆಮೇಲೆ ಮಳೆನೂ ಇಲ್ಲ, ಕುಡಿಯಕ್ಕೆ ಬೆಂಗಳೂರಿಗೆ ನೀರಿಲ್ಲ. ಹೆಂಗ್ ಬಿಡಕ್ಕಾಗುತ್ತೆ? ಅಕಸ್ಮಾತ್ ಬಿಟ್ರೆ ಏನ್ ಮಾಡ್ತಾರೆ? ಬಿಡಲ್ಲ. ಅದಕ್ಕೆ ಅಲ್ಲೋಲ ಕಲ್ಲೋಲ ಆಗುತ್ತೇನೆ. ಬಂಗಾರ ಫೀಲ್ಡಲ್ಲಿ ಆಗಿತ್ತಲ್ಲ, ತಮಿಳ್ನಾಡರೆಲ್ಲ ಓಡಬೇಕು, ಆ ಥರ ಮಾಡ್ತಾರೆ. ಎಲ್ಲ ಸಂಘಟನೆಗಳು ಆಗಿದೆ. ಅವ್ನ್ಯಾರು ಇವಾಗ ಆ ಮಂಡ್ಯದಲ್ಲಿ ಗುರು ಥಿಯೇಟ್ರ್ ಅಲ್ಲಿ ಒಂದು ಮುಖ್ಯಮಂತ್ರಿದೊಂದು ಇದಾಗಿತ್ತು, ಏನೋ ಫಿಲಮ್, ಅದು ಬ್ಯಾನ್ ಮಾಡಂಗಿಲ್ಲ ಅಂತ ಸ್ಟ್ರೈಕ್ ಮಾಡಿದ್ರು. ನೋಡಿದ್ರ ಅದು? ಯಾಕೆ ಸಂಘಟನೆ ಎಲ್ಲ ಬರಬೇಕು? ನಮ್ಮ ಜವಾಬ್ದಾರಿ ಇಲ್ವಾ? ನಮ್ಮಂತ ಸಾರ್ವಜನಿಕರಿಗೆ? ಹೌದು, ಈಗೆಲ್ಲ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ, ಆಗುತ್ತೆ.